ಸ್ನೇಹಿತರೆ, ಭಾರತೀಯ ಪರಂಪರೆಯಲ್ಲಿ ಭಕ್ತಿಯಿಂದ ಮನಸೂರೆಗೊಳ್ಳುವ ಸ್ವಾರಸ್ಯಕರ ಕಥೆಗಳಿವೆ. ಇಂತಹ ಕಥೆಗಳಲ್ಲಿ ತನ್ನ ಭಕ್ತಿಯ ಮೂಲಕ ಮರಣವನ್ನೇ ಜಯಿಸಿದ ಮಾರ್ಕಂಡೇಯನ ಕಥೆ ಇಂದಿಗೂ ಜನಜನಿತವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಭಕ್ತ ಮಾರ್ಕಂಡೇಯನ ಭಕ್ತಿಯ ಪರಾಕಾಷ್ಠೆಯ ಮನೋಹರವಾದ ಕಥೆಯನ್ನು ತಿಳಿದುಕೊಳ್ಳೋಣ. ಬಹಳ ಹಿಂದೆ ಹಿಮಾಲಯದ ತಪ್ಪಲಿನ ಶಾಂತವಾದ ಅರಣ್ಯದಲ್ಲಿ ಮಹರ್ಷಿಗಳಾದ ಮೃಕಂಡು ಮತ್ತು ಅವರ ಪತ್ನಿ ಮರೀಚಿ ವಾಸಿಸುತ್ತಿದ್ದರು. ವೇದಶಾಸ್ತ್ರಗಳಲ್ಲಿ ಮಹಾನ್ ಪಂಡಿತರಾಗಿದ್ದರೂ ಇವರಿಗೆ ತುಂಬ ವರ್ಷಗಳವರೆಗೆ ಸಂತಾನ ಭಾಗ್ಯವೇ ಇರಲಿಲ್ಲ. ಇದರಿಂದ ಮನನೊಂದ ಮೃಕಂಡು ಮಹರ್ಷಿ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದರು. ಇವರ ತಪಸ್ಸನ್ನು ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ, ಮೃಕಂಡು ಮಹರ್ಷಿಯೇ, ನಿನಗೆ ಯಾವ ವರ ಬೇಕು ಎಂದು ಕೇಳಿದರು. ಆಗ ಮಹರ್ಷಿಯು ಭಕ್ತನಾದ ಮಗನೊಬ್ಬನನ್ನು ಕರುಣಿಸುವಂತೆ ಕೇಳಿದರು. ಆಗ ಶಿವನು ಮಹರ್ಷಿಗೆ 2 ಆಯ್ಕೆಯನ್ನು ಮುಂದೆ ಇಟ್ಟರು. ಮೊದಲನೇ ಆಯ್ಕೆ ದೀರ್ಘಾಯುಷಿಯಾದ ಸಾಮಾನ್ಯ ಮಗ ಮತ್ತು 2ನೇ ಆಯ್ಕೆ ಅಲ್ಪಾಯುಷಿಯಾದ ಪರಮಶ್ರೇಷ್ಠ ಭಕ್ತನಾದ ಮಗ. ಆಗ ಮೃಕಂಡು ಮಹರ್ಷಿಯು ಕಿಂಚಿತ್ತೂ ಯೋಚಿಸದೆ 2ನೇ ಆಯ್ಕೆಯನ್ನು ಆಯ್ದುಕೊಂಡರು. ಕಾಲಕ್ರಮೇಣ ಮರೀಚಿಯು ಗರ್ಭಧರಿಸಿದಳು. ಜನಿಸಿದ ಮಗುವಿಗೆ ಮಾರ್ಕಂಡೇಯ ಎಂದು ನಾಮಕರಣ ಮಾಡಿದರು. ಮಾರ್ಕಂಡೇಯ ಬಾಲ್ಯದಿಂದಲೇ ಅಪಾರ ಶಿವಭಕ್ತನಾಗಿದ್ದ. ಸದಾ ಆತನ ತುಟಿಯ ಮೇಲೆ ಓಂ ನಮಃ ಶಿವಾಯ ಎಂಬ ಮಂತ್ರವು ನಲಿದಾಡುತ್ತಿತ್ತು. ಮಾರ್ಕಂಡೇಯನಿಗೆ 15 ವರ್ಷವಿದ್ದಾಗ ಮೃಕಂಡು ಮಹರ್ಷಿಯ ಮುಖದಲ್ಲಿ ದುಃಖವು ಆಳವಾಗಿ ಮಡುಗಟ್ಟಿತು. ಸದಾ ಚೈತನ್ಯವನ್ನೇ ಕಳೆದುಕೊಂಡಂತೆ ಇರುತ್ತಿದ್ದರು ಮಹರ್ಷಿ. ಇದನ್ನು ಗಮನಿಸಿದ ಮಾರ್ಕಂಡೇಯ ತಂದೆಯ ದುಃಖಕ್ಕೆ ಕಾರಣವೇನು ಎಂದು ಕೇಳುತ್ತಾನೆ. ಆಗ ಮಹರ್ಷಿಯು ಮಾರ್ಕಂಡೇಯನು ಅಲ್ಪಾಯುಷಿಯಾಗಿದ್ದು 16ನೇ ವರ್ಷಕ್ಕೆ ಆತನು ಮರಣವಾಗುವನು ಎಂದು ಮಗನಿಗೆ ತಿಳಿಸುತ್ತಾರೆ. ಆಗ ಪರಮ ಶಿವಭಕ್ತನಾದ ಮಾರ್ಕಂಡೇಯನು ತನ್ನ ಜೀವನವನ್ನು ಶಿವನ ಪಾದಗಳಲ್ಲಿ ಅರ್ಪಿಸಿದ್ದೇನೆ, ಆತನೇ ನನ್ನ ರಕ್ಷಕ ಎಂದು ಶಿವ ಧ್ಯಾನದಲ್ಲಿ ತೊಡಗಿದನು. 16ನೇ ವಯಸ್ಸಿನಲ್ಲಿ ಆತನ ಶಿವಭಕ್ತಿ ಉಚ್ಛ್ರಾಯ ಹಂತಕ್ಕೆ ತಲುಪಿತು. ಸದಾ ಶಿವಲಿಂಗವನ್ನು ಆಲಂಗಿಸಿಕೊಂಡು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸತೊಡಗಿದನು. ಮಾರ್ಕಂಡೇಯನಿಗೆ ಮರಣದ ಗಡುವು ಹತ್ತಿರ ಬರುತ್ತಲೇ ಯಮನು ತನ್ನ ಪಾಶವನ್ನು ಹಿಡಿದು ಮಾರ್ಕಂಡೇಯನ ಪ್ರಾಣ ತೆಗೆದುಕೊಂಡು ಹೋಗಲು ಬರುತ್ತಾನೆ. ಆತ ಎಸೆದ ಪಾಶವು ಮಾರ್ಕಂಡೇಯನೊಂದಿಗೆ ಆತನು ಆಲಂಗಿಸಿಕೊಂಡಿದ್ದ ಶಿವಲಿಂಗವನ್ನೂ ಸುತ್ತಿಕೊಂಡಿತು. ಅಷ್ಟರಲ್ಲಿ ಶಿವಲಿಂಗದಿಂದ ದಿವ್ಯ ತೇಜಸ್ಸಿನಿಂದ ಭಗವಾನ್ ಶಿವನು ಪ್ರತ್ಯಕ್ಷನಾದನು ಮತ್ತು ಯಮನನ್ನು ಪ್ರಶ್ನಿಸಿ ಆತನನ್ನು ಅಲ್ಲಿಯೇ ಸಂಹರಿಸಿದನು ಮತ್ತು ಮಾರ್ಕಂಡೇಯನ ಪ್ರಾಣಹರಣ ಮಾಡದಂತೆ ಕಾಪಾಡಿದನು ಮತ್ತು ಮಾರ್ಕಂಡೇಯನಿಗೆ ಚಿರಂಜೀವಿ ಆಗಿರು ಎಂದು ಹರಸಿದನು. ಮುಂದೆ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಯಮನಿಗೆ ಪುನರ್ಜನ್ಮ ಕೂಡ ಕರುಣಿಸಿದರು. ಅಂದಿನಿಂದ ಮಾರ್ಕಂಡೇಯನು ಶಿವಭಕ್ತರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದುಕೊಂಡು ಶಾಶ್ವತವಾಗಿ ನೆಲೆಯಾದನು. ಸ್ನೇಹಿತರೆ, ಇದು ಮಹಾನ್ ಶಿವಭಕ್ತ ಮಾರ್ಕಂಡೇಯನ ಸಂಕ್ಷಿಪ್ತ ಕಥೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಎದುರಾಗ್ತೀವಿ. ಜೈ ಹಿಂದ್.